ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಎಸ್ಆರ್ ಪ್ರಕ್ರಿಯೆ ಮುಗಿದ ಬಳಿಕವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಸರ್ಕಾರ ಸಿದ್ಧವಿದ್ದು, ಈ ಕುರಿತು ಸದನದಲ್ಲಿಯೂ ಧ್ವನಿ ಎತ್ತಿದ್ದೇವೆ ಹಾಗೂ ಮುಂದಿನ ದಿನಗಳಲ್ಲೂ ಧ್ವನಿ ಎತ್ತಲಿದ್ದೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಯಾವುದೇ ಅಭಾವವಿಲ್ಲ ಹಾಗೂ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದ ಅವರು, ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಎಂತಹದ್ದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ಧರಾಗಿದ್ದು, ಇದಕ್ಕಾಗಿ ಅಗತ್ಯ ಅನುದಾನವೂ ಲಭ್ಯವಿದೆ ಎಂದು ಭರವಸೆ ನೀಡಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಾರರೊಂದಿಗೆ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕುಡಿಯುವ ನೀರಿನ ಸರಬರಾಜಿಗೆ ಟ್ರ್ಯಾಕ್ಟರ್ಗಳ ಕೊರತೆ ಇರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಚನ್ನರಾಜ್ ಹಟ್ಟಿಹೊಳಿ, ಈಗಾಗಲೇ ಜಿಲ್ಲಾ ಪಂಚಾಯಿತಿ ಸಿಇಒ ಅವರೊಂದಿಗೆ ಚರ್ಚಿಸಲಾಗಿದ್ದು, ಇನ್ನೆರಡು ದಿನಗಳಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ದರವನ್ನು ನಿಗದಿಪಡಿಸಲಾಗುವುದು ಎಂದರು. ಆ ಬಳಿಕ ಅಧಿಕಾರಿಗಳಿಗೆ ಮುಕ್ತ ಅವಕಾಶ ನೀಡಿ ಸ್ಥಳೀಯವಾಗಿಯೇ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಪಡೆದು ಯಾವುದೇ ಗ್ರಾಮದಲ್ಲಿ ನೀರಿನ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಸ್ತುತ ಆಡಳಿತ ಮಂಡಳಿಗಳಿಲ್ಲದ ಕಾರಣ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಎದುರಾಗುತ್ತಿದ್ದು, ಎಸ್ಆರ್ ಪ್ರಕ್ರಿಯೆ ಮುಗಿದ ತಕ್ಷಣವೇ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಸ್ಪಷ್ಟಪಡಿಸಿದರು. ಒಂದು ತುರ್ತು ಪರಿಸ್ಥಿತಿಗಾಗಿ ಇವತ್ತು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಇದುವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಆದಂಥ ಮಳೆಯ ಪ್ರಮಾಣ, ಮಳೆಯ ಕೊರತೆ, ಮುಂಬರುವಂಥ ದಿನದಲ್ಲಿ ಮಳೆಯ ಅಭಾವ ಆದರೆ ಯಾವ ರೀತಿ ನಾವು ತುರ್ತು ಪರಿಸ್ಥಿತಿಯಲ್ಲಿ ನಾವು ಜನರಿಗೆ ಕುಡಿಯುವ ನೀರಿನ ಸವಲತ್ತುಗಳನ್ನು ಮಾಡಿಕೊಡಬೇಕು. ಈಗಾಗಲೇ ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದಾರೆ, ಅವರಿಗೆ ರಸಗೊಬ್ಬರ ಕೊರತೆ, ಮಳೆಯ ಕೊರತೆ, ನೀರಿನ ಕೊರತೆ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಇಲಾಖೆಗಳ ಬಗ್ಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಚರ್ಚೆ ಆಗಿದೆ. ಒಂದು ಸಮಗ್ರವಾದಂಥ ಒಂದು ಕ್ರಿಯಾ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಕಳೆದ 3-4 ದಿನದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಮಳೆ ಆಗ್ತಾ ಇದೆ. ಇದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗುವುದಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬೆಳಗಾವಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ರಾಕಸ್ಕೋಮ್ಗೆ ಒಳ್ಳೆ ನೀರು ಬರ್ತಾಯಿದೆ, ಹಿಡಕಲ್ ಡ್ಯಾಮ್ಗೆ ಒಳ ಹರಿವಿದೆ. ಅದೇ ರೀತಿ ನಗರ ಪಂಚಾಯಿತಿ, ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸರಬರಾಜು, ಕುಡಿಯುವ ನೀರಿನ ವಿಶೇಷ ಸರಬರಾಜು ಬಗ್ಗೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ತೊಂದರೆ ಬಂದರೆ ಅದನ್ನು ನಿರ್ವಹಿಸಲಿಕ್ಕೆ ನಮ್ಮಲ್ಲಿ ಹಣನೂ ಇದೆ, ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ, ಜಿಲ್ಲಾಡಳಿತನೂ ಇದೆ, ಜನಪ್ರತಿನಿಧಿಗಳು ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಈಗ ತಾವು ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗಿದ್ರಿ, ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಟ್ಯಾಂಕರ್ ಇದೆ, ಟ್ರ್ಯಾಕ್ಟರ್ ಇಲ್ಲ. ಅದನ್ನ ಎಳ್ಕೊಂಡು ಹೋಗಿ ನೀರು ಸರಬರಾಜು ಮಾಡಲಿಕ್ಕೆ ಟ್ರ್ಯಾಕ್ಟರ್ ಇಲ್ಲ. ಎಲ್ಲ ಕಡೆ ಪಂಚಾಯತಿಲಿ ಟ್ಯಾಂಕರ್ಗಳು ಅದಾವೆ, ಅದೇ ಟ್ರ್ಯಾಕ್ಟರ್ ಇಲ್ಲ. ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸರಬರಾಜಿನ ಸಲುವಾಗಿ ಏನು ತೊಂದರೆಗಳಾಗ್ತಾ ಇದೆ. ನಾನು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಸಿಇಒ ಅವ್ರ ಜೊತೆ, ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಮಾತಾಡಿದ್ದೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ಈ ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆ ದರವನ್ನು ನಾವು ನಿಗದಿ ಮಾಡ್ತಾಯಿದ್ವಿ. ಇನ್ನು 1-2 ದಿವಸದಲ್ಲಿ ಬಾಡಿಗೆ ದರವನ್ನು ನಿಗದಿ ಮಾಡ್ತಾಯಿದ್ವಿ. ಬಾಡಿಗೆ ದರ ನಿಗದಿ ಆದಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತೀವಿ. ಆ ಟ್ರ್ಯಾಕ್ಟರ್ಗಳನ್ನು ಅವರವರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಹೈಯರ್ ಮಾಡಿಕೊಂಡು ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಅಂತ ಆಗಬಾರ್ದು ಅಂತ ಈಗಾಗಲೇ ನಾವು 2 ದಿವಸದಿಂದನೂ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ನಾಳೆನೂ ಮೀಟಿಂಗ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೇವೆ. ನಾವು ಟ್ರ್ಯಾಕ್ಟರ್ ಬಾಡಿಗೆಯನ್ನು ಫಿಕ್ಸ್ ಮಾಡ್ತೀವಿ. ಅದಾದ ನಂತರ ಯಾವುದೇ ಗ್ರಾಮ ಪಂಚಾಯತಿಗಳಿಗೆ ಕುಡಿಯುವ ನೀರಿನ ಸರಬರಾಜು ತೊಂದರೆ ಆಗದ ರೀತಿ ನಾವು ನೋಡ್ಕೋತೀವಿ. ಈಗ ಸದಸ್ಯರಿಲ್ಲ, ಎಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮನಬಂದಂತೆ ಅವ್ರಿಗೆ ಹೆಂಗೆ ಮನೆ ಸಿಗ್ಬೇಕಂತ ಮಾಡಕತ್ತಾರೆ. ಈಗ ಅವ್ರ ಮೇಲೆ ಕಮಾಂಡ್ ಇಡಲಿಕ್ಕೆ ಯಾವ ರೀತಿ ನಾವು ಸರ್ಕಾರದಿಂದ ಕಾರ್ಯಸೂಚಿಯನ್ನು ನೀವು ಹೇಳಿದ ಮಾತಿಗೆ ನಂದು ಸಹಮತಿ ಇದೆ. ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ಬಂದಿದೆ. ನಾನು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದೀನಿ. ರಾಜ್ಯದಲ್ಲಿ ಹಿರಿಯ ಸಚಿವರ ಜೊತೆನೂ ಈ ವಿಷಯಗಳು ಚರ್ಚೆ ಆಗಿದೆ. ಇದು ನಮ್ಮ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಸಮಸ್ಯೆ. ಸ್ಥಳೀಯ ಪ್ರತಿನಿಧಿಗಳಲ್ಲಿ ಆಡಳಿತ ಮಂಡಳಿ ಇಲ್ಲದೇ ಇರೋ ಕಾರಣ PDOಗಳಿರ್ಬೋದು, ಅವ್ರ ಮೇಲೆ ವಿಶೇಷ ಅಧಿಕಾರಿಗಳ ನೇಮಕ ಇರ್ಬೋದು, ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಇವತ್ತು ಆಡಳಿತ ಮಂಡಳಿ ಇಲ್ಲ. ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದ್ದಾವೆ. ಸಾಕಷ್ಟು ಶೀಘ್ರದಲ್ಲಿ ಈ SIR ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಚುನಾವಣೆಗಳನ್ನು ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಸಾಕಷ್ಟು ಸಾರಿ ಹೇಳಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಾವು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಇನ್ನುಳಿದಂಥ
ನಗರ ಪ್ರದೇಶದಲ್ಲಿ ಪಂಚಾಯಿತಿಗಳಲ್ಲಿ ನಾವು ಚುನಾವಣೆಗಳನ್ನು ಮಾಡ್ತೀವಿ. ತೊಂದರೆಗಳು ಇದ್ದರೂ ಕೂಡ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಆದಷ್ಟು ಎಲ್ಲರೂ ಸೇರಿಕೊಂಡು ಈ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, 2 ವರ್ಷ ಆಯಿತು ಚುನಾವಣೆ ಮಾಡ್ತೀವಿ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಮಳೆಗಾಲದ ಅಧಿವೇಶನ ಶುರು ಆಗ್ತಾ ಇದೆ. ತಾವೇನಾದರೂ ಅಧಿವೇಶನದಲ್ಲಿ ಸರ್ಕಾರ ಗಮನ ಸೆಳೀತೀರಾ? ಹೋದ ಅಧಿವೇಶನದಲ್ಲೂ ಕೂಡ ನಾನು ಸ್ಥಳೀಯ ಸಂಸ್ಥೆಗಳನ್ನು ಏನು ಚುನಾವಣೆ ಘೋಷಣೆ ಆಗಿದ್ದಾವೆ, ಗ್ರಾಮ ಪಂಚಾಯಿತಿಯ ಏನು ಈಗ ಆಡಳಿತ ಮಂಡಳಿ ಇತ್ತು ಅವರನ್ನೇ ಕಂಟಿನ್ಯೂ ಮಾಡಿ ಅಂತ ನಾನು ಹೋದ ಸರಿ ಇದರಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಈ ಬರುವಂಥ ಮಳೆಗಾಲ ಅಧಿವೇಶನದಲ್ಲೂ ಕೂಡ ಧ್ವನಿ ಎತ್ತೀನಿ ಮತ್ತು ಆದಷ್ಟು ಬೇಗ ನಮ್ಮ ಬೇಡಿಕೆ ಮತ್ತು ಸರ್ಕಾರಕ್ಕೆ ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡಿಬೇಕು. ಸರ್, ಕಸ ವಿಲೇವಾರಿ ಬಗ್ಗೆನೂ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಗ್ರಾಮ ಪಂಚಾಯತಿ. ತಮ್ಮ ಅಂಗಳು ಸ್ವಚ್ಛ ಆದ್ರೆ ಕರೆಕ್ಟು ಬೇರೆದವರು ಊರಾಗ ಹೋಗಿ ಕಸವನ್ನು ಚೆಲ್ಲುವಂಥ ಸ್ಥಿತಿ ಗ್ರಾಮ ಪಂಚಾಯತಿಯಲ್ಲಿ ಆಗ್ತಾ ಇದೆ. ಏನಿಲ್ಲ, ಸಾಕಷ್ಟು ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಜಾಗಗಳಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ಜಾಗಗಳ ಕೊರತೆ ಇದೆ. ಖುಲ್ಲಾ ಜಾಗಗಳು ಬೇಕಾಗತ್ತೆ. ನಾವು ಕಸಗಳನ್ನು ವಿಲೇವಾರಿ, ಹಸಿ ಕಸ ಮತ್ತು ಒಣ ಕಸಗಳನ್ನು ವಿಲೇವಾರಿ ಮಾಡಲಿಕ್ಕೆ ಜಾಗಗಳ ಕೊರತೆ ಇದೆ. ಮತ್ತು ಒಂದೇ ಒಂದು ಗ್ರಾಮ 3-4 ಗ್ರಾಮಗಳ ನಡುವೆ ಒಂದು ಜಾಗ ಇದೆ. ಅದನ್ನೆಲ್ಲ ಕೊರತೆಗಳಿದೆ. ಹಂತವಾಗಿ ಎಲ್ಲದಕ್ಕೂ ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕಾಗತ್ತೆ. ಎಲ್ಲ ನಾಗರಿಕರು ಸ್ವಪ್ರಜ್ಞೆಯಿಂದ ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನನ್ನ ಮನೆ ಅಂಗಳ ಸ್ವಚ್ಛ ಇರೋದು ಅಷ್ಟೇ ಅಲ್ಲ, ನನ್ನ ಊರು, ನನ್ನ ರಸ್ತೆಗಳು ಸ್ವಚ್ಛ ಇರಬೇಕಂದ್ರೆ ಸಿವಿಕ್ ಸೆನ್ಸು ಬೇಕಾಗತ್ತೆ. ಈಗ ನಾವು ಗಾಡಿಯಿಂದ ನೀರು ಕುಡಿದು ಪ್ಲಾಸ್ಟಿಕ್ ಬಾಟಲ್ ರಸ್ತೆ ಮೇಲೆ ಒಗೆದು ಗ್ರಾಮ ಪಂಚಾಯತಿಯವರು ಕ್ಲೀನ್ ಮಾಡೋದಂತ ಎಷ್ಟು ಇದು, ಆ ಪ್ಲಾಸ್ಟಿಕ್ ಬಾಟಲ್ನ ಓದು ಡಸ್ಟ್ಬಿನ್ನಾಗ ಹಾಕಕ್ಕೆ ಸಿವಿಕ್ ಪ್ರಜ್ಞೆನೂ ಎಲ್ಲರಿಗೂ ಬೇಕು. ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಕಸದ ಈ ತೊಂದರೆಯಿಂದ ಪ್ರಶ್ನೆಯಿಂದ ನಾವು ಹೊರಗೆ ಬರ್ತೇವೆ ಅಂತ ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪವರ್ಫುಲ್ ಲೀಡರ್. ಫಸ್ಟ್ ಲಿಸ್ಟ್ನಲ್ಲಿ ಫಸ್ಟ್ ಚಾನ್ಸ್ನಲ್ಲೇ ಮಂತ್ರಿ ಆಗಬೇಕಾಗಿತ್ತು. ಯಾಕೆ ಏನು ವಿಳಂಬ ಆಯಿತು? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಳ ಹಂತದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಪೊಲಿಟಿಷಿಯನ್. ಸುಮಾರು 27 ವರ್ಷಗಳ ಸುದೀರ್ಘ ಕಾಲ ಅವರು ಪೊಲಿಟಿಕ್ಸಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, ಕರ್ನಾಟಕ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ, AICC ಮೆಂಬರ್ ಆಗಿ ತಳಹಂತದಿಂದ ಎಲ್ಲ ಲೆವೆಲ್ ಪೊಸಿಷನಲ್ಲಿ ಕೆಲಸ ಮಾಡಿದ್ದಾರೆ. 2ನೇ ಬಾರಿ ಶಾಸಕರು, ಒಂದು ಸರಿ ಸೋತಿದ್ದಾರೆ. ಸೊ ಪಕ್ಷ ಅಳದು ತೂಗಿ ಅವರಿಗೆ ಅಧಿಕಾರ ಕೊಡುತ್ತೆ ಅಂತ ನಮಗೆ ಭರವಸೆ ಇದೆ. ಹೈಕಮಾಂಡು, ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಇದನ್ನು ಗಮನಿಸಿ ಸೂಕ್ತ ಸಮಯದಲ್ಲಿ ಅವರಿಗೆ ಇನ್ನೂ ಈ ರಾಜ್ಯದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ, ಜನಸೇವೆಯನ್ನು ಮಾಡಲಿಕ್ಕೆ ಅಧಿಕಾರ ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಇನ್ನು ನಾವೆಲ್ಲರೂ ಕೂಡ ಆಶಾ ಮನೋಭಾವನೆಯಿಂದ ಇದ್ದೀವಿ, ಕಾದು ನೋಡಬೇಕು. ಸರ್, ನಿಮಗೇನಾದರೂ ನಿಗಮ ಮಂಡಳಿಗಳಿಗೆ ಏನಾದರೂ ಇಲ್ಲ, ನಾವು ಯಾವುದೇ ನಿಗಮ ಮಂಡಳಿ ಕೇಳಿಲ್ಲ. ಸಾಕಷ್ಟು ಜನ ಶಾಸಕರಿದ್ದಾರೆ. ಮೊದಲನೇ ಬಾರಿ ಆರೀಶ್ ಬಂದಂಥವರು, ಆ ಎಲ್ಲ ಶಾಸಕರಿಗೆ ನಿಗಮ ಮಂಡಳಿ ಕೊಡಿ ಅಂತ ನಾವು ಎಲ್ಲರೂ MLCಗಳು ಹೋಗಿ ಹೇಳಿದ್ದೀವಿ. ಮತ್ತು MLCಗಳಲ್ಲಿ ಕೆಲವು ಜನ ಸೀನಿಯರ್ MLCಗಳಿದ್ದಾರೆ. ಆ MLCಗಳಲ್ಲಿ ಸೀನಿಯರ್ MLCಗಳಿದ್ದಾರೆ. ನಾವು ಕೇವಲ MLCಗಳಲ್ಲ, ನಮ್ಮಿಂದ MLAಗಳು ಆರೀಶ್ ಬರಲಿಕ್ಕೂ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಕೆಲವು ಜನ ಸೀನಿಯರ್ MLCಗಳಿದ್ದಾರೆ, ಅವರವ್ರ ಜಿಲ್ಲೆಯಲ್ಲಿ ಅವ್ರದ್ದೇ ಪ್ರಭಾವ ಇದೆ. ಅಂಥ MLCಗಳನ್ನು ಗುರುತಿಸಿ ಅವರಿಗೆ ಅಧಿಕಾರ ಕೊಡಿ ಅಂತ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿದ್ದೀವಿ. ಹಿರಿಯ MLCಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಮಂತ್ರಿ ಆಗ್ತಾರೋ ಇಲ್ಲೋ ಅನ್ನುವಂಥ ಸ್ವಲ್ಪ ಕುತೂಹಲನೂ ಇದೆ, ಕೆಲವು ಜನರಿಗೆ ಆತಂಕನೂ ಇದೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಬೇಕು? ನೋಡಿ, ಇಡೀ ರಾಜ್ಯದ ಜನತೆಗೆ ನಾನು ಒಂದೇ ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಲಕ್ಷಾಂತರ ಜನ ಕನಸು ಕಂಡಿದ್ರು. ಆ ಲಕ್ಷಾಂತರ ಜನರಲ್ಲಿ ನಾವು ಒಬ್ಬರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಧೀಮಂತ ನಾಯಕರು, ಪ್ರಶ್ನಾತೀತ ನಾಯಕರು. ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳ ಸರ್ದಾರ್ ಅವರು. ಅವರ ಒಂದು ನಾಯಕತ್ವವನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ತದನಂತರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ. ಒಬ್ಬ ನಿಷ್ಠಾವಂತ ನಾನು ಅಭಿಮಾನಿ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಸಂತೋಷದಿಂದ ಇದ್ದೀವಿ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮಂತ್ರಿಯಾಗಿ ನೋಡಬೇಕಂತ ನನಗೂ ಆಸೆ ಇದೆ. ಪಕ್ಷ, ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ದೆಹಲಿ ಮಟ್ಟದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಮಂತ್ರಿ ಮಾಡ್ತಾರಂತ ನಮಗೆ ಭರವಸೆ ಇದೆ. ಸರಿ, ಈಗ ಬೆಳಗಾವಿಗೆ ಯಾವಾಗ ಬರ್ತಾರೆ DK ಶಿವಕುಮಾರ್ ಅವರು? ಆದಷ್ಟು ಬೇಗ ಬೆಳಗಾವಿ ವಿಸಿಟ್ ಇಟ್ಕೋತಾರೆ. ವಿಶೇಷವಾಗಿ ಬೆಳಗಾವಿಯಲ್ಲೇ ಸಭೆ ಕರೀತಾರೆ. ಈ ಬೆಳಗಾವಿ ವಿಭಾಗ ಮಟ್ಟದ ಸಭೆಯನ್ನು ಬೆಳಗಾವಿ ಸುವರ್ಣಸೌಧದಲ್ಲಿ ಈ ಸಂಪುಟ ವಿಸ್ತರಣೆ ಆದ ತಕ್ಷಣ ಬೆಳಗಾವಿ ವಿಭಾಗ ಮಟ್ಟದ ಸಭೆಯನ್ನು ಅವರು ಕರೀತಾರಂತ ನಮಗೆ ಭರವಸೆ ಇದೆ. ಸರ್, ಗ್ಯಾರಂಟಿಗಳಿಗೆ ಗ್ಯಾರಂಟಿ ಐತೆ?
100% ರೀ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹೆಸರುವಾಸಿಯಾದಂಥ ನಮ್ಮ ಪಂಚ ಗ್ಯಾರಂಟಿಗಳು. ಆ ಪಂಚ ಗ್ಯಾರಂಟಿಗಳಿಂದ ಸಾಕಷ್ಟು ಜನರ ಬಾಳಲ್ಲಿ ಒಳ್ಳೆಯ ಕೆಲಸಗಳಾಗಿದ್ದಾವೆ, ಮಹಿಳೆಯರು ಸ್ವಾವಲಂಬಿ ಆಗಿದ್ದಾರೆ. ಈಗ ವಿರೋಧ ಪಕ್ಷದವರು ಅವರ ಚಟ ಅದು, ಆ ಟೀಕೆ ಮಾಡೋದು ಅವ್ರ ಚಟ. ಮತ್ತು ಇವತ್ತು ಒಳ್ಳೆಯ ಈ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗೈತಿ. ಅದನ್ನು ನಾವು ಕರ್ನಾಟಕ ರಾಜ್ಯದ ಜನರಿಗೆ ಕಂಪಲ್ಸರಿ ವೋಟರ್ ಐ ಡಿ ನಿಮ್ದು ಇರಬೇಕಪ್ಪ, ಆ ಸವಲತ್ತುಗಳು ಬೇಕಂತ. ಅದರ ತಪ್ಪೇನಿದೆ? ಇಫ್ ಯು ಆರ್ ವೋಟರ್ ಐ ಡಿ ಹೋಲ್ಡರ್ ಈ ಸ್ಟೇಟದ್ದು, ನಿಮಗೆ ಆ ಸವಲತ್ತು ಸಿಗ್ತದೆ ಅಂತ ನಾವು ಅದನ್ನು ಪರಿಷ್ಕರಣೆ ಮಾಡ್ತಾಯಿದ್ವಿ. ಯಾವುದೇ ಗ್ಯಾರಂಟಿ ಕ್ಯಾನ್ಸಲ್ ಆಗ್ತಾಯಿಲ್ಲ. ಈಗಾಗಲೇ ಮೇ ತಿಂಗಳದ ಗೃಹಲಕ್ಷ್ಮಿ ಹಣ ಜಮಾ ಆಗೈತೆ, ಎಲ್ಲರಿಗೂ 2,000 ರೂಪಾಯಿ ಜಮಾ ಆಗೈತಿ. ಆ ಯೋಜನೆಗಳು ಯಾವುದೂ ನಿಂತಿಲ್ಲ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಇದು ಆಧಾರ್ ಬೇಸ್ಡ್ ಯೋಜನೆ. ಇದು ಆಧಾರ್, ನಿಮ್ಮ ಯಾವ ಅಕೌಂಟು ಆಧಾರ್ ಲಿಂಕ್ ಇರುತ್ತೆ ಆ ಅಕೌಂಟಿಗೆ ಅಷ್ಟೇ ದುಡ್ಡು ಹೋಗುತ್ತೆ. ಅದಕ್ಕಾಗಿ ಈ ಯೋಜನೆಗಳು ಸಕ್ಸಸ್ಫುಲ್ ಅದಾವು, ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಯೋಜನೆಗಳಿಂದ ಜನರಿಗೆ ಒಳ್ಳೆಯದಾಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆ ನಿರಂತರವಾಗಿ ಕಂಟಿನ್ಯೂ ಇರ್ತಾವೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಬೇಕೆಂದು ಲಕ್ಷಾಂತರ ಜನರು ಕನಸು ಕಂಡಿದ್ದು, ಆ ಲಕ್ಷಾಂತರ ಜನರಲ್ಲಿ ತಾವು ಕೂಡ ಒಬ್ಬರಾಗಿದ್ದೇವೆ ಎಂದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಧೀಮಂತ ಹಾಗೂ ಪ್ರಶ್ನಾತೀತ ನಾಯಕರಾಗಿದ್ದು, ಅವರ ನಾಯಕತ್ವವನ್ನು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಇನ್ನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಳ ಹಂತದಿಂದ ಸುಮಾರು 27 ವರ್ಷಗಳ ಕಾಲ ಸಕ್ರಿಯವಾಗಿ ರಾಜಕಾರಣದಲ್ಲಿ ಕೆಲಸ ಮಾಡಿದ್ದು, ಪಕ್ಷದ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿದೆ ಎಂಬ ಭರವಸೆ ಇದೆ ಎಂದರು. ತಾವು ಯಾವುದೇ ನಿಗಮ ಮಂಡಳಿ ಸ್ಥಾನ ಕೇಳಿಲ್ಲ ಎಂದು ಅವರು ಇದೇ ವೇಳೆ ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದ ಹಟ್ಟಿಹೊಳಿ, ಈ ಯೋಜನೆಗಳು ಇಡೀ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದು, ಇದರಿಂದ ಲಕ್ಷಾಂತರ ಜನರ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆಗಳಾಗಿವೆ ಹಾಗೂ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ ಎಂದರು. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಟೀಕೆ ಮಾಡುವುದು ವಿರೋಧ ಪಕ್ಷದವರ ಚಟವಾಗಿದೆ. ಕೇವಲ ಯೋಜನೆಗಳ ಸೌಲಭ್ಯ ಪಡೆಯಲು ರಾಜ್ಯದ ಮತದಾರರ ಗುರುತಿನ ಚೀಟಿ ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡಲಾಗುತ್ತಿದೆಯೇ ಹೊರತು ಯೋಜನೆ ನಿಲ್ಲಿಸುವುದಿಲ್ಲ. ಈಗಾಗಲೇ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ನೇರವಾಗಿ ತಲುಪಿದ್ದು, ಈ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ನಿರಂತರವಾಗಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.